ಮಾಡಲೇಬೇಕು. ಮುಚ್ಚಿಟ್ಟು ದರ್ಶನ್ ಅವ್ರಿಗೆ ಡೆಡಿಕೇಟ್ ಮಾಡೋದು ಒಂದು ಪೊಲೀಸ್ ಆಫೀಸರ್ ಅಂತಂದರೆ ಆಗಿನ ಕಾಲದಲ್ಲಿ ನನ್ನ ಟೈಮ್ನಲ್ಲಿ ಹೇಳಬೇಕು ಅಂತಂದರೆ ಇಟ್ ವಾಸ್ ಅಫ್ಕೋರ್ಸ್ ಡಾಕ್ಟರ್ ರಾಜ್ಕುಮಾರ್ ಸರ್, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಇವರೆಲ್ಲ ಟ್ರೈ ಮಾಡಾದಮೇಲೆ ಗೊತ್ತಿದ್ದೇನೋ ಪ್ರಭಾಕರ್ ಸರ್ ಬಂದು ಆ ಜಾಗವನ್ನು ತುಂಬ ಚೆನ್ನಾಗಿ ಅಲಂಕರಿಸಿ ಕೂತ್ಕೊಂಡ್ರು. ಟೈಗರ್ ಪ್ರಭಾಕರ್. ಅದು ಹೋಗ್ತಿದ್ದಂಗೆ ಸಾಂಗ್ಲಿಯಾನ್ ಅಂತ ಹೇಳಿ ನಮ್ಮ ಶಂಕರ್ನಾಗ್ ಸರ್ ಬಂದರು. ಅದು ಹೋಗ್ತಿದ್ದಂಗೆ ಇಟ್ ವಾಸ್ ಮೈ ಫೇವ್ರೆಟ್ ದೇವರಾಜ್ ಸರ್ ಬಂದು ಕೂತ್ಕೊಂಡ್ರು. ಅದು ಹೋಗ್ತಿದ್ದಂಗೆ ನಾನು 13 ಸಿನಿಮಾಗಳಿಗೆ ಸಂಭಾಷಣೆ ಬರೆದಂತಹ ಸಾಯಿ ಕುಮಾರ್ ಅವರು ಬಂದು ಆ ಪೀಠವನ್ನು ಅಲಂಕರಿಸಿದ್ರು. ಅದಾದಮೇಲೆ ತುಂಬ ಜಾಗವನ್ನು ಕಮರ್ಷಿಯಲ್ ಆಗಿ ಒಂದು ಕಮರ್ಷಿಯಲ್ ಹೀರೋ ಆಗಿ ಕ್ಯಾಪ್ಚರ್ ಮಾಡಿ ಕೂತ್ಕೊಂಡಿರೋದು ಬಂದು ದರ್ಶನ್ ಸರ್. ಸೊ ನನಗೆ ಹಿ ವಾಸ್ ಸಮ್ವೇರ್ ಇನ್ಸ್ಪಿರೇಷನ್ ಆ್ಯಸ್ ಎ ಪೊಲೀಸ್ ಆಫೀಸರ್. ಸೊ ಇರಲಿ, ನನ್ನ ಕ್ಯಾರೆಕ್ಟರ್ ಕೂಡ 2 ಕ್ಯಾರೆಕ್ಟರ್ ಆ ರೀತಿಯಾಗಿ ಒಂದು ಕುದುರೆಯಾಗಿ ಓಡಲಿ ಅನ್ನೋದಕ್ಕೋಸ್ಕರ ಒಂದು ಕಡೆ ದಾಸ, ಒಂದು ಕಡೆ ದರ್ಶನ್ ಅಂತ ಇರ್ತೀವಿ. ಎಷ್ಟು ದಿನಗಳ ಶೂಟಿಂಗ್ ಇದೆ ಸರ್? ಇಲ್ಲ, ಆಗೋಯ್ತು. ಒಂದು ಟೋಟಲಾಗಿ ಒಂದು 55 ಡೇಸ್ ಮುಗಿಸಿದ್ದೀವಿ. ಇನ್ನೊಂದು 2 ದಿವಸ ಇದೆ. ಪ್ರಾಯಶಃ ನಾಳೆ ನಾವು ಅಭಿಮಾನ್ ಸ್ಟುಡಿಯೋಲ್ಲಿ ಮಾಡ್ತಾಯಿದ್ದೀವಿ. ನಾಡಿದ್ದು ಒಂದು ನಂದಿನಿ ಹೋಟೆಲ್ ಒಂದು ಡಾಬಾ ಅಂತಿದೆ, ಅಲ್ಲಿ ಮಾಡ್ತಾಯಿದ್ದೀವಿ. ಅವತ್ತು ಸಂಜೆ ನಾವು ನಮ್ಮ ಚಿತ್ರೀಕರಣವನ್ನು ಮುಗಿಸಿ ಕುಂಬಳಕಾಯಿ ಹೋಗಿದ್ದೇವೆ. ಥ್ಯಾಂಕ್ ಯು ಸರ್. ಬಂದಿದೆ, ಇನ್ನೆರಡು ದಿನಗಳ ಶೂಟಿಂಗ್ ಅಷ್ಟೇ ಬಾಕಿ ಇರೋದು. ಹಿಂದೆ ಒಂದ್ಸರಿ ಶೂಟಿಂಗ್ ಬಂದಿದೆ, ಅಲ್ಲಿ ಆ ಥರ ನೋಡ್ರೆ ಬೇರೆನೇ ಇತ್ತು. ಯಾಕಂದರೆ ಪೊಲೀಸ್ ಸ್ಟೇಷನಿಂದ ನಿಮ್ಮನ್ನು ಹಾರ ಹಾಕೊಂಡು ಎತ್ಕೊಂಡು ಬರ್ತಾಯಿದ್ರು ರೌಡಿಯಾಗಿ. ಬಟ್ ಇವತ್ತು ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊತೀರಿ. ಏನಿದೆ ಟ್ವಿಸ್ಟ್ ಅಂತ ಡೆಡ್ಲಿ ಸೋಮ 2ರಲ್ಲಿ? ಡೆಡ್ಲಿ ಸೋಮ ಭಾಗ 2 ಇದು ನಾವು ಶುರು ಮಾಡಿದ್ದು ಡೆಡ್ಲಿ 3 ಅಂತೇಳಿ ನೀವು ಹೇಳ್ಬೋದು. ಬಟ್ ಇದು ಡೆಡ್ಲಿ ಸೋಮ ಕಂಟಿನ್ಯೂಷನ್ ಆಗಿರೋದ್ರಿಂದ ಡೆಡ್ಲಿ ಸೋಮ ಭಾಗ 2 ಅಂತ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡಕ್ಷನ್ ಟೀಮ್ ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿದ್ರು. ಇದೇನಂತಂದರೆ ಇದರಲ್ಲಿ 2 ಗೆಟಪ್ ಇದೆ, 2 ಶೇಡ್. ಮೊದಲನೇ ಶೇಡ್ ಬಂದು ದಾಸ ಅಂತೇಳಿ ಒಂದು ಕ್ಯಾರೆಕ್ಟರ್ ಇದೆ, ಅದು ರೌಡಿ ಗೆಟಪ್ ಬರುತ್ತೆ. 2ನೇ ಗೆಟಪ್ ಬಂದು ದರ್ಶನ್ IPS ಅಂತ. ದಾಸ ಆಗಿದ್ದವನು ದರ್ಶನ್ IPS ಹೇಗಾಗ್ತಾನೆ ಅನ್ನೋದು ನಮ್ಮ ಕಥೆಯ ಒಂದು ಮೇನ್ ಪ್ಲಾಟು. ಅದೇ ರೌಡಿ ಮಗ ರೌಡಿನೇನ ಅಥವಾ ಬೇರೆ ಏನಾರು ಆಗ್ಬೋದಾ, ಆದರೆ ಹೇಗಾಗ್ತಾನೆ ಅನ್ನೋದು, ಅವನಿಗೆ ಜೀವನದಲ್ಲಿ ಯಾವ್ಯಾವ ರೀತಿ ಚಾಲೆಂಜಸ್ನ ಫೇಸ್ ಮಾಡ್ತಾನೆ ಅನ್ನೋದು ನಮ್ಮ ಕತೆ ಇದೆ. ರವಿ ಸರು ತುಂಬ ಚೆನ್ನಾಗಿ ಕಥೆನ ಮುಗಿಸಿದ್ದಾರೆ. ಅದಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನ ಮೀರಿ ನಾನು ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟಿದ್ದೆ. ಸೊ 2 ಪಾತ್ರಕ್ಕೂ ದರ್ಶನ್ ಅವರ ಶೇಡ್ ಇದೆ. ಯಾಕಂದರೆ ಒಂದು ದಾಸ ಆದರೆ ಇನ್ನೊಂದು ದರ್ಶನ್ ಅವರ ರಿಯಲ್ ನೇಮ್ ಇಟ್ಕೊಂಡಿದ್ದಾರೆ. ಸೊ ಆ ಪಾತ್ರ ಅಂತಂದಾಗ ಆ ಜವಾಬ್ದಾರಿ ತುಂಬ ದೊಡ್ಡದಿರುತ್ತೆ. ಹೌದು ಸರ್, ಯಾಕೆಂದರೆ ದರ್ಶನ್ ಸರ್ ಫ್ಯಾನ್ ಬೇಸ್ನ ಗೊತ್ತು. ಆಮೇಲೆ ಅವ್ರುಗಳಿಗೆ ನಾನು ಜಸ್ಟಿಫಿಕೇಷನ್ ಕೊಡಬೇಕು ಅಂತಂದರೆ ನನ್ನ ಹೆಗ್ಲ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇರುತ್ತೆ. ನಾನು ಅದನ್ನು ತೆರೆ ಮೇಲೆ ಜನಗಳು ನೋಡಿದಾಗ ಅದಕ್ಕೆ ಫುಲ್ಫಿಲ್ ಆಗಿ ನಾನು ಅವ್ರನ್ನ ಮೆಚ್ಚಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಆ್ಯಂಡ್ ಪ್ರಯತ್ನ ಮೀರಿ ನನ್ನ ಕೆಲಸನ ನಿಷ್ಠೆಯಿಂದ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದು ಭಗವಂತನಿಗೆ ಮತ್ತು ಜನತೆಗೆ, ಅಭಿಮಾನಿ ದೇವರುಗಳಿಗೆ. ಇವತ್ತಿನ ಶೂಟಿಂಗ್ ಅನುಭವ ಬಗ್ಗೆ ಹೇಳಿದ್ರೆ ಜನರ ಮಧ್ಯದಲ್ಲಿ ಈ ಥರ ಲೈವ್ ಶೂಟ್ ಮಾಡೋದು. ಎಸ್, ಮುಂಚೆ ನೀವು ಫಸ್ಟ್ ಗೆಟಪ್ ಇಂಟ್ರಡಕ್ಷನ್ ಸಾಂಗ್ ದಿವಸ ಪ್ರೆಸ್ ಮೀಟ್ ಬಂದಿದ್ರೆ, ಇವತ್ತು ಸೆಕೆಂಡ್ ಗೆಟಪ್ ಇಂಟ್ರಡಕ್ಷನ್ ಸಾಂಗ್ ಮಾಂಟೇಜಸ್ನ ಸಣ್ಣ ಪುಟ್ಟ ಮಾರ್ಕೆಟಲ್ಲಿ ಮಾಡಿದ್ವಿ. ಆಮೇಲೆ ಗೈಪುರಂ ಗುಟ್ಟಳಲ್ಲಿ, ಇವಾಗ ಟೌನ್ ಹಾಲ್ ಮುಂದೆ ಸರ್ಕಲಲ್ಲಿ ಮಾಡಿದ್ದೀವಿ. ಏನಂತಂದರೆ ಖುಷಿ ಆಗುತ್ತೆ. ಈ ಥರ ಒಂದು ಇವಾಗಿನ ಕಲ್ಚರ್ ಇಲ್ಲ, ಈ ಥರ ಮಾರ್ಕೆಟಲ್ಲಿ ಮಾಡೋವಂಥದ್ದು. ಮತ್ತು ಈ ಟ್ರಾಫಿಕ್ ಮಧ್ಯೆ ಓಲ್ಡ್ ಮಾಡಿ ಶೂಟ್ ಮಾಡೋವಂಥದ್ದು ತುಂಬ ಕಮ್ಮಿ, ಯಾಕೆಂದರೆ ಸೆಟ್ಗಳಲ್ಲಿ ಮಾಡಿ ಇದು. ಬಟ್ ರವಿ ಸರ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಜಗದೀಶ್ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ನಿರ್ಮಾಪಕರು ತುಂಬಾ ಸಹಕರಿಸಿ ಪರ್ಮಿಷನ್ ತೊಗೊಂಡು ಎಲ್ಲ ಬ್ಲಾಕ್ ಮಾಡಿ ಯಾವುದೇ ಜನರಿಗೂ ತೊಂದರೆ ಆಗದಿರಂಗೆ, ನಮ್ಮ ಶೂಟಿಂಗಿಗೂ ತೊಂದರೆ ಆಗದಿರಂಗೆ ನಮ್ಮ ಚಿತ್ರೀಕರಣನ ಮುಗಿಸಿದ್ದೀವಿ. ಇನ್ನೊಂದು 2 ಡೇಸಲ್ಲಿ ಕುಂಬಳಕಾಯಿ. ಸೊ ಪ್ಯೂರ್ಲಿ ಡೆಡ್ಲಿಯಾಗೇ ಇರುತ್ತೆ. ಯಾಕಂದರೆ ಡೆಡ್ಲಿ ಸೋಮ ಏನು ತುಂಬ ದೊಡ್ಡ ಪಾತ್ರ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಇದು ಅದೇ ಮಟ್ಟಿಗೆ ಇರುತ್ತೆ ಅಂತ ಪಾತ್ರ? ಖಂಡಿತವಲ್ಲ ಸರ್, ಪಕ್ಕಾ ಕಮರ್ಷಿಯಲ್ ಮೂವಿ. ಔಟ್ ಆ್ಯಂಡ್ ಔಟ್ ನೀವು ಫಸ್ಟ್ ಹಾಫ್ ಬೇರೆ ಥರ ನೋಡ್ಬೋದು, ಸೆಕೆಂಡ್ ಹಾಫ್ ಬೇರೆ ಥರ ನೋಡ್ಬೋದು. 2 ಶೇಡಲ್ಲೂ ಒಂದು ಕಮರ್ಷಿಯಲ್ ಮಾಸ್ ಎಲಿಮೆಂಟ್ನ ಇಟ್ಕೊಂಡು ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಕೊನೆ ಹಂತದಲ್ಲಿ ಇನ್ನೊಂದು 2 ಡೇಸ್ ಚಿತ್ರೀಕರಣ ಮುಕ್ತಾಯ ಆಗಿದೆ. ನಿಮ್ಮೆಲ್ಲ ಆಶೀರ್ವಾದ ಇರಬೇಕು, ನಿಮ್ಮೆಲ್ಲ ಸಹಕಾರ ನಮ್ಮ ಚಿತ್ರದ ಮೇಲೆ ಇರಬೇಕು, ನನ್ನ ಮೇಲೆ ಇರಬೇಕು, ನಮ್ಮ ನಿರ್ಮಾಪಕರ ಮೇಲೆ ಇರಬೇಕು. ಥ್ಯಾಂಕ್ ಯು ಸೊ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.